ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ C25 ಸಿಲೆಬಸ್ ಮೊದಲನೇ ಚಾಪ್ಟರ್ ಸ್ಟ್ರೇಟ್ ಲೈನ್ಸ್. ಅದರೊಳಗೆ ಒಂದನೇ ಟಾಪಿಕ್ ಏನಂತಂದ್ರೆ ಸ್ಲೋಪ್ ಆರ್ ಗ್ರೇಡಿಯಂಟ್. ಸೊ ಸ್ಲೋಪ್ ಅಥವಾ ಗ್ರೇಡಿಯಂಟನ್ನು ನಾವು ಎಮ್ ಲೆಟರಿಂದ ಡಿನೋಟ್ ಮಾಡ್ತೀವಿ. ಸ್ಲೋಪ್ ಏನನ್ನು ರಿಪ್ರೆಸೆಂಟ್ ಮಾಡ್ತೈತಿ ಅಂತಂದ್ರೆ ಸ್ಟೀಫ್ನೆಸ್ ಅಥವಾ ಇಳಿಜಾರನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಲೋಪ್? Slope, if a straight line makes an angle theta with a positive x-axis, then the slope is given by m is equal to tan theta. ಅಂದರೆ ನಾವು ಒಂದು ಸ್ಟ್ರೇಟ್ ಲೈನದ್ದು ಆ ಆ್ಯಂಗಲನ್ನು ಕೊಟ್ಟಿದ್ರು ಅಂತಂದ್ರೆ ಅದು ಸ್ಲೋಪ್ ಕಂಡುಹಿಡಿಯಬೇಕಂದ್ರೆ ಫಾರ್ಮುಲಾ ಏನಂತಂದ್ರೆ m is equal to tan theta. ಸೊ ಆ್ಯಂಗಲ್ ಯಾವಾಗಲೂ ಆ್ಯಂಟಿ ಕ್ಲಾಕ್ ವೈಸ್ನಾಗ ಮೆಜರ್ ಮಾಡ್ತೀವಿ. 0ಇಂದ 180 ಡಿಗ್ರಿ ಒಳಗೆ ತನಕನೂ ನಾವು ಆ್ಯಂಗಲ್ಸನ್ನು ತೊಗೋತೀವಿ. ಸೊ ಇಫ್ ದ ಆ್ಯಂಗಲ್ ಈಸ್ ಅಕ್ಯೂಟ್ ಅಂತಂದ್ರೆ ಒಂದು ಆ್ಯಂಗಲ್ಲು ನಮ್ದು ಲಘು ಕೋನ ಇತ್ತಂತಂದ್ರೆ ಅವಾಗ ನಮ್ಮ ಸ್ಲೋಪ್ ಏನಾಗಿರ್ತೈತಿ? ಪಾಸಿಟಿವ್ ಆಗಿರ್ತೈತಿ. ಇಫ್ ದ ಆ್ಯಂಗಲ್ ಟೀಟಾ ಈಸ್ ಆಪ್ಟ್ಯೂಸ್ ಅಂತಂದ್ರೆ ಅದು ವಿಶಾಲ ಕೋನ ಆಗಿತ್ತು ಅಂತಂದ್ರೆ 90 ಡಿಗ್ರಿಗಿನ ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ನಮ್ಮ ಸ್ಲೋಪು ನೆಗೆಟಿವ್ ಆಗಿರ್ತೈತಿ. ಇಫ್ ದ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ದ ಸ್ಲೋಪ್ ಡಸ್ ನಾಟ್ ಎಕ್ಸಿಸ್ಟ್. ಫಸ್ಟ್ ನೋಡಿ ಇದ್ರ ಮೇಲಿನ ಪ್ರಾಬ್ಲಮ್ಸ್ ನೋಡೋಣ. Find the slope of the straight line whose inclination with the x-axis is 30 degree. So first given ಏನು ಕೊಟ್ಟಾರ 30 degree. ಸೊ ಏನು ಕಂಡುಹಿಡಿಬೇಕು ನಾವಿಲ್ಲಿ? ಸ್ಲೋಪ್ ಕಂಡುಹಿಡಿಬೇಕು. m is equal to tan theta. tan 30 degree ಅಂತಂದ್ರೆ 1 divided by √3. ಸೊ ನಮ್ಮ ಸ್ಲೋಪ್ ವ್ಯಾಲ್ಯೂ ಎಷ್ಟು ಇಲ್ಲಿ? 1/√3. ನೆಕ್ಸ್ಟ್ ಅದೇ ರೀತಿ inclination of the angle is 135 degree. So given theta is equal to 135 degree. ಸ್ಲೋಪ್ ಫಾರ್ಮುಲಾ m is equal to tan theta. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ 135 ಡಿಗ್ರಿ ಇರೋದಕ್ಕೆ ನಾವು ಇದನ್ನು ಏನು ಮಾಡ್ತೀವಿ? ಇಲ್ಲಿ ಅಲೈಡ್ ಆ್ಯಂಗಲ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ನೀವು ಅಲೈಡ್ ಆ್ಯಂಗಲ್ ಫಾರ್ಮುಲಾಸ್ ಆಲ್ರೆಡಿ ಫಸ್ಟ್ ಸೆಮಿಸ್ಟರ್ ಟ್ರಿಗ್ನೋಮೆಟ್ರಿ ಒಳಗೆ ಕಲ್ತೀರಿ. ಸೊ 180 ಮೈನಸ್ ಥೀಟಾ. ಸೊ ಟ್ಯಾನ್ 180 ಮೈನಸ್ 45 ಡಿಗ್ರಿ ಏನಾಗ್ತೈತಿ? ನಮಗೆ 135 ಡಿಗ್ರಿ ಆಗ್ತೈತಿ. ಟ್ಯಾನ್ 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಬರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಟ್ಯಾನ್ ನೆಗೆಟಿವ್ ಇರ್ತೈತಿ. ಸೊ ಅವಾಗ ನಮ್ಗೆ ಸ್ಲೋಪ್ ವ್ಯಾಲ್ಯೂ ಏನಾಗ್ತೈತಿ? ಮೈನಸ್ ಟ್ಯಾನ್ ಥೀಟಾ ಆಗ್ತೈತಿ. ಸೊ ಅದಕ್ಕೆ ಇದು ಏನಾಗ್ತೈತಿ? m is equal to minus tan 45 degree. 45 degree tan 45 degree is 1. ಸೊ ನಮ್ಮ ಸ್ಲೋಪ್ ವ್ಯಾಲ್ಯೂ ಈಸ್ ಈಕ್ವಲ್ ಟು -1. ಒಂದು ವೇಳೆ ನಮ್ಗೆ ಎರಡೆಲ್ಲ ಪಾಯಿಂಟ್ಸನ್ನು ಕೊಟ್ಟು ಅದರ ಸ್ಲೋಪ್ ಕಂಡುಹಿಡೀರಿ ಅಂತ ಕೊಟ್ಟರು ಅಂದ್ರೆ ಎರಡು ಪಾಯಿಂಟ್ಸ್ ಲೈಕ್ x1 ಆ್ಯಂಡ್ y1 ಆ್ಯಂಡ್ x2, y2 ಎರಡು ಪಾಯಿಂಟ್ ಕೊಟ್ರು ಅಂತಂದ್ರೆ ಅದರದ್ದು ಸ್ಲೋಪ್ ಏನಾಗಿರ್ತೈತೆ ಅಂತಂದ್ರೆ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. So find the slope of the line joining the points 2, 6 and 4, 9. ಸೊ ನಮ್ಮದು ಒಂದನೇ ಪಾಯಿಂಟ್ x1, y1 ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇ ಪಾಯಿಂಟನ್ನು x2, y2 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ x1 is equal to 2, y1 is equal to 6, x2 is equal to 4, y2 is equal to 9. ನಮ್ಮ ಸ್ಲೋಪ್ ಫಾರ್ಮುಲಾ ಏನೈತಿ? m is equal to y2 minus y1 divided by x2 minus x1. ಸೊ m is equal to 9 minus 6 divided by 4 minus 2. 9 ಒಳಗೆ 6 ಒಳಗೆ 3 ಉಳಿದೈತಿ. 4 ಒಳಗೆ 2 ಹೋದ್ರೆ 2 ಉಳಿದೈತಿ. ಸೊ ನಮ್ಮ ಸ್ಲೋಪ್ ವ್ಯಾಲ್ಯೂ ಎಷ್ಟು ಬಂತು? m is equal to 3 divided by 2. ಸೊ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ 2, 4, 8, 7. x1 is equal to 2, y1 is equal to 4, x2 is equal to 8, y2 is equal to 7. Again use the formulas y2 minus y1 divided by x2 minus x1. m is equal to 7 minus 4 divided by 8 minus 2. m is equal to 3 divided by 6. 3 and 6 will get cancelled. 3 ones are 3 twos are. m is equal to 1/2. So next special case ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಫ್ ದ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಇವಾಗ ನಮಗೆ ಕೊಟ್ಟಿರೋ ಸ್ಟ್ರೇಟ್ ಲೈನು ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಇತ್ತಂತಂದ್ರೆ ಅವಾಗ ಆ ಆ್ಯಂಗಲನ್ನು ಡಿಗ್ರಿ ಏನಾಗ್ತೈತಿ? 0 ಡಿಗ್ರಿ ಆಗ್ತೈತಿ. ಸೊ ಆವಾಗ m is equal to tan 0 degree is equal to 0. ಸೊ ಒಂದು ವೇಳೆ ಆ್ಯಂಗಲ್ ಇತ್ತು 0 ಡಿಗ್ರಿ ಇತ್ತಂದ್ರೆ ಅವಾಗ ನಮ್ಮ ಸ್ಲೋಪ್ ವ್ಯಾಲ್ಯೂ ಏನಾಗ್ತೈತಿ? 0 ಆಗ್ತೈತಿ. ಇನ್ ಕೇಸ್ ದ ಲೈನ್ ಈಸ್ ಪ್ಯಾರಲಲ್ ಟು y ಆ್ಯಕ್ಸಿಸ್ ಅಂದ್ರೆ ನಮ್ಗೆ ಗಿವನ್ ಲೈನ್ y ಲೈನಿಗೆ ಸಮಾಂತರವಾಗಿ ಇತ್ತಂತಂದ್ರೆ ಅವಾಗ ಅದು x ಆ್ಯಕ್ಸಿಸ್ ಜೊತೆಗೆ 90 ಡಿಗ್ರಿ ಆ್ಯಂಗಲನ್ನು ಉಂಟು ಮಾಡ್ತೈತಿ. ಅವಾಗ ನಮ್ಮ ಸ್ಲೋಪ್ ಏನಾಗಿರ್ತೈತಿ? ಅನ್ಡಿಫೈನ್ಡ್ ಆಗಿರ್ತೈತಿ. So these are the practice questions. Hope you understood the concept. Thank you.